ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಅಲ್ಲ, ನಿಮಗೆ ಈಗ 18 ಜನರನ್ನ ನೀವು ಸಭೆ ಸೇರಿಸಿದ್ರಿ, 18 ಜನರನ್ನ ನೀವು ಸಭೆ ಸೇರಿಸಿದ್ರು ಅಥವಾ ಅವ್ರಿಗೆ ಏನು ನೀವು ಏನಾದರೂ ಅವ್ರಿಗೆ ಹೆಂಗೆ ಓಟ್ ಹಾಕಬೇಕು, ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರು ಅಥವಾ ಏನು ಮಾಡಿದ್ರು? ಒಂದು ನಿಮಿಷ ಕೇಳಿಸ್ಕೊಳ್ರಿ. ಅದು ನಮಗೆ ಗೊತ್ತಿಲ್ಲ ಏನು ನಡೀತಿದೆ ಅಲ್ಲಿ ಅಂತ. ಒಂದು 18 ಜನ ಇಟ್ಕೊಂಡು ನೀವು ನಿಮ್ಮ ಶಾಸಕರನ್ನ ಭದ್ರವಾಗಿ ಇಟ್ಕೊಳ್ಳೋದು ಓಕೆ. 135 ಜನ ಇಟ್ಕೊಂಡು ಇವರು ಒಂದು ಕಡೆ ಸೇರೋದು ಅದೇನು ಭಯ ಏನೋ ನನಗೂ ಗೊತ್ತಿಲ್ಲ. ಐ ವಿಲ್ ಕಮ್ ಬ್ಯಾಕ್. ನಾನು ರಘುದೊಡ್ಡಿ ಅವ್ರ ಜೊತೆ ಮಾತಾಡ್ತೀನಿ. ಲೇಟೆಸ್ಟ್ ಅಪ್ಡೇಟ್ ಏನು ಎಲೆಕ್ಷನ್ ಬೇಕಾ ಬೇಡವಾ ನಿಮ್ಗೆ? ಎಲೆಕ್ಷನ್ ರಿಸಲ್ಟ್ ಲೇಟೆಸ್ಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರುತಿ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ? ಏನ್ ಲೇಟ್ ಆಯ್ತಲ್ಲ? ಲೈಟೇ ಇಲ್ಲ. ಇಲ್ಲ, 5 ಗಂಟೆಗೆ ಶುರುವಾಗಿ ಮತ ಎಣಿಕೆ ಶುರುವಾಯಿತು. ಅಂದ್ರೆ ಮತ ಎಣಿಕೆ ಏಕಾಏಕಿ ಏನು ಸಿಂಧು ಮತಗಳನ್ನೇ ಸಿಂಧು ಮತ್ತೆ ಅಸಿಂಧು ಅನ್ನುವಂತ ಒಂದು ರೀತಿಯಲ್ಲಿ ಮೊದಲನೇದಾಗಿ ಅದನ್ನ ತೆಗಿತಾ ಬಂದ್ರು. ಅದರಲ್ಲಿ ಈಗ ಮತ 222 ಮತಗಳು ಕೂಡ ಚಲಾವಣೆ ಆಗಿದ್ವು. ಅದರಲ್ಲಿ ಒಂದು ಮತ ಮಾತ್ರ ಅಸಿಂಧು ಆಗಿದೆ ಅನ್ನುವಂತ ಒಂದು ಮಾಹಿತಿ ಒಳಗಡೆಯಿಂದ ಸಿಗ್ತಾ ಇದೆ. ಇನ್ನ 221 ಮತಗಳು ಕೂಡ ಸಿಂಧು ಮತಗಳು ಅಂತ ಈ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಈಗ ಆ 221 ಮತಗಳ ಎಣಿಕೆ ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಮೂವರ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಹೋಗಿರುವಂತಹ ಏಜೆಂಟ್ಗಳು ಕೂಡ ಕೊಡ್ತಿರುವಂತಹ ಒಂದು ಮಾಹಿತಿಯ ಪ್ರಕಾರ ಒಂದೇ ಒಂದು ಮತ ಮಾತ್ರ ಅಸಿಂಧು ಆಗಿದೆ ಅಂತ. ಅಂದ್ರೆ ಬರೆಯುವಂತಹ ಅಂಕಿ ವಿಚಾರದಲ್ಲಿ ಇಲ್ಲ ರೋಮನ್ ಅಂಕಿಯಲ್ಲಿ ಬರೀಬೇಕು, ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇಂಗ್ಲಿಷ್ ಅಲ್ಲಿ ಬರೀಬೇಕು. ಈ ಎರಡನ್ನೂ ಕೂಡ ಮಿಸ್ಟೇಕ್ ಮಾಡಿಕೊಂಡು ಬರೆದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ 222 ಶಾಸಕರ ಪೈಕಿ ಒಬ್ಬರ ಮತ ಮಾತ್ರ ಅಸಿಂಧು ಆಗಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದ್ದಾರೆ. ಈಗ ಅಸಿಂಧು ಮತಗಳ ಪಕ್ಕಕ್ಕಿಟ್ಟಿರೋದು ಕಂಪ್ಲೀಟ್ ಆಗಿರೋದ್ರಿಂದ ಸಿಂಧು ಮತಗಳ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿದೆ. ಬಹುತೇಕ ಇನ್ನು ಅರ್ಧ ಗಂಟೆ ಇಲ್ಲ 1 ಗಂಟೆ ಒಳಗಡೆ ಈ 8 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. 8 ಅಭ್ಯರ್ಥಿಗಳ ಪೈಕಿ 7 ಅಭ್ಯರ್ಥಿಗಳು ಗೆಲ್ತಾರೆ, ಒಬ್ಬ ಅಭ್ಯರ್ಥಿ ಸೋಲುವಂತಹ ಸಾಧ್ಯತೆ ಇರುವಂತದ್ದು. ರಾಧಾ, ಓಕೆ, ವಿನಯ್ ಕಾರ್ತಿಕ್ ಅವರೇನೋ ವಿಕ್ಟರಿ ಸೈನ್ ತೋರಿಸ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ಅಂತ ಏನೋ ಸುದ್ದಿ ಬಂತು. ಸೊ ಹಿ ಇಸ್ ವೆರಿ ಮಚ್ ಕಾನ್ಫಿಡೆಂಟ್ ಅನ್ನಂಗೆ ಆಯ್ತು. ಇಲ್ಲ, ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಕೂಡ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ. ಅದೇ ರೀತಿ ಬಿಜೆಪಿ 2 ಅಭ್ಯರ್ಥಿಗಳು ಕೂಡ, ಯಾಕಂತ ಹೇಳಿದ್ರೆ ಮತದಾನ ಆದ ತಕ್ಷಣವೇ ಗೊತ್ತಾಯ್ತು ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಚಲಾವಣೆ ಆಗಿದೆ ಅಂತ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಬಿಜೆಪಿಯವರು ನಾವು ಸರಳವಾಗಿ 2 ಅಭ್ಯರ್ಥಿಗಳನ್ನು ಗೆಲ್ಲೋದಕ್ಕೆ ನಮಗೇನು ಸಮಸ್ಯೆ ಇಲ್ಲ ಅಂತ. ಬಿಜೆಪಿ ಮತ್ತೆ ಜೆಡಿಎಸ್ ಎನ್ಡಿಎ ಅಭ್ಯರ್ಥಿಗೆ ಏನಂತ ಹೇಳಿದ್ರೆ ಅವರ ಲೆಕ್ಕಾಚಾರ ಇದ್ದಿದ್ದು ಬಿಜೆಪಿಯವರು 28 ಮತಗಳನ್ನ ಹಾಕೊಂಡ್ರೆ ಬಿಜೆಪಿಯಿಂದ 6 ಮತಗಳು ಶಿಫ್ಟ್ ಆಗ್ತವೆ ಅಂತ. ಆದ್ರೆ ಆ ಲೆಕ್ಕಾಚಾರ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಆಯ್ತು. ಯಾಕಂತ ಹೇಳಿದ್ರೆ ಜಿಟಿ ದೇವೇಗೌಡರು ಮತ್ತೆ ಅನೂರ್ ಮಂಜುನಾಥ್ ಅವರು ಪ್ರತ್ಯೇಕವಾಗಿ ಮತದಾನ ಮಾಡಿದ್ದು. ನಾನು ಅವರು ಜೆಡಿಎಸ್ ವಿರುದ್ಧ ಮತದಾನ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಆದ್ರೆ ಪ್ರತ್ಯೇಕವಾಗಿ ಬಂದು ಮತದಾನ ಮಾಡಿದ್ದು ಬಿಜೆಪಿಯ ಶಾಸಕಾಂಗ ಪಕ್ಷದ ಕೊಠಡಿಯಲ್ಲಿ ಚರ್ಚೆಗೆ ಕಾರಣವಾಯಿತು. ಅಂದ್ರೆ ಜೆಡಿಎಸ್ ನಲ್ಲಿರುವಂತಹ ಶಾಸಕರಲ್ಲಿ ಒಗ್ಗಟ್ಟಿಲ್ವಾ ಅಂತ. ಹೀಗಾಗಿ ನಮ್ಮ ಅಭ್ಯರ್ಥಿಗೆ 1-2 ಮತಗಳನ್ನ ಹೆಚ್ಚಾಗಿ ಹಾಕೊಳ್ಳೋಣ, ಒಂದು ವೇಳೆ ಮತಗಳ ಏನಾದರೂ ಸಮಸ್ಯೆ ಆಗಿದ್ದೆ ಆದ್ರೆ ನಮ್ಮ ಅಭ್ಯರ್ಥಿಗೆ ಸಮಸ್ಯೆ ಆಗದೇ ಇರುವಂತಹ ಒಂದು ರೀತಿಯಲ್ಲಿ ಮೊದಲು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋಣ ಅನ್ನುವಂತ ಒಂದು ರೀತಿಯಲ್ಲಿ ಚರ್ಚೆ ಆಗಿದ್ದು. ನಿನ್ನೆ ತಡರಾತ್ರಿವರೆಗೂ ಬಿಜೆಪಿ ಪಾಳ್ಯದಲ್ಲಿ ಆಗಿದ್ದು ಏನಂತ ಹೇಳಿದ್ರೆ, ನಿನ್ನೆ ಬಿಜೆಪಿ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ 28 ಮತಗಳನ್ನ ಹಾಕೊಳ್ಳೋಣ, ಇನ್ನ ಉಳಿಕೆ 6 ಮತಗಳನ್ನ ಜೆಡಿಎಸ್ಗೆ ಟ್ರಾನ್ಸ್ಫರ್ ಮಾಡೋಣ ಅನ್ನುವಂತ ರೀತಿಯಲ್ಲಿತ್ತು. ಜೊತೆಗೆ ಈ ಉಳಿದಂತ ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಹಾಕುವಂತಹ ಅಷ್ಟು ಜನ ಶಾಸಕರು ಕೂಡ ಜೆಡಿಎಸ್ ಅಭ್ಯರ್ಥಿಗೆ ಅಂದ್ರೆ ಎನ್ಡಿಎ ಅಭ್ಯರ್ಥಿಗೆ ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ ವೋಟ್ ಹಾಕೋಣ ಅಂತ ನಿರ್ಧಾರವನ್ನು ಮಾಡಲಾಗಿತ್ತು. ಆದ್ರೆ ಬೆಳಗ್ಗೆ ಆ ಲೆಕ್ಕಾಚಾರ ಒಂದಷ್ಟು ಬದಲಾವಣೆ ಆಯಿತು. ಬೆಳಗ್ಗೆ ಎಲ್ಲ ವಾತಾವರಣ ಆದ ಬಳಿಕ ಬಿಜೆಪಿಯ ಒಬ್ಬೊಬ್ಬ ಅಭ್ಯರ್ಥಿ ಕೂಡ 30 ಮತಗಳನ್ನು ಹಾಕೊಳ್ಳುವಂತ ಒಂದು ಕೆಲಸ ಆಯಿತು. ಹಾಗಾಗಿ ಬಿಜೆಪಿಯಿಂದ ಜೆಡಿಎಸ್ಗೆ ಶಿಫ್ಟ್ ಆಗಿದ್ದು ಕೇವಲ
3 ಮತಗಳು. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಪಡ್ಕೊಳ್ಳುವಂತಹ ಮತಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ 5ನೇ ಅಭ್ಯರ್ಥಿನೂ ಕೂಡ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತ ಒಂದು ವಿಶ್ವಾಸದಲ್ಲಿ ಇರುವಂತದ್ದು. ಹಾಗಂದ ಮಾತ್ರಕ್ಕೆ ಅವರೇನು 28 ಹಾಕೊಂಡಿಲ್ಲ. ಅವರು ಇಬ್ಬರಿಗೆ 30 ವೋಟ್ ಹಾಕಿದ್ದಾರೆ, ಇನ್ನಿಬ್ಬರಿಗೆ 20-29 ವೋಟ್ ಹಾಕೊಂಡಿದ್ದಾರೆ. ಕೊನೆಗೆ ಉಳಿದಂತಹ ವೋಟ್ಗಳನ್ನ ವಿನಯ್ ಕಾರ್ತಿಕ್ ಅವರಿಗೆ ಹಾಕಿರುವಂತದ್ದು. ಆದ್ರೆ ಅದರ ಡಿಫರೆನ್ಸ್ ಅನ್ನು ನೋಡಿದಾಗ ವಿನಯ್ ಕಾರ್ತಿಕ್ ಪಡ್ಕೊಳ್ಳುವಂತಹ ಮತಗಳು ಜೆಡಿಎಸ್ ಅಭ್ಯರ್ಥಿ ಪಡ್ಕೊಳ್ಳುವಂತಹ ಮತಗಳನ್ನು ನೋಡಿದಾಗ ಸಹಜವಾಗಿ ವಿನಯ್ ಓಕೆ, ಆಲ್ ರೈಟ್. ಅದರ ಲೇಟೆಸ್ಟ್ ಮಾಹಿತಿಯನ್ನು ನೀವು ಕೊಡಿರಂತೆ ಮಾರುತಿ. ನನ್ನ ಜೊತೆ ಗೆಸ್ಟ್ಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಸೊ ಫಲಿತಾಂಶ ಪ್ರಕಟವಾಗ್ತಾ ಇದ್ದ ಹಾಗೆ ಐ ವಿಲ್ ಕಮ್ ಬ್ಯಾಕ್. ಈಗ ಒಂದು ಮತ ಏನೋ ಹಸಿಂದು ಆಗಿದೆ, ಅದು ಯಾರದ್ದು ಯಾವ ಪಕ್ಷದ್ದು ಅನ್ನೋದು ಈ ಎಲ್ಲ ಪಕ್ಷಗಳಲ್ಲಿ ಒಂದು ರೀತಿಯ ಡಬಡಬಡವ ನಡುಕ ಶುರುವಾಗಿದೆ. ಅದು ನಂಬರ್ ಬರೆಯೋದಕ್ಕಾಗಿಲ್ವ ಒಬ್ಬ ಶಾಸಕರಿಗೆ? ಅಯ್ಯೋ ದೇವ್ರೆ, ಇಂಥದ್ದು ಹಸಿಂದು ಆಗಿದೆ ಅಂತ ಅಂದಾಗೆಲ್ಲ ನನಗೊಂಥರ ಭಯ ಶುರುವಾಗುತ್ತೆ. ಏನಪ್ಪ, ಯಾವ ಶಾಸಕರವರು ಒಂದು ರೋಮನ್ ಅಂಕೆಗಳು ಬರಬೇಕು, ಇಲ್ದಿದ್ರೆ ಇಂಗ್ಲೀಷ್ ಅಂಕೆ ಬರೀಬೇಕು, ಅದರಲ್ಲೂ ಕೂಡ ತಬ್ಬರ್ದಿದ್ದಾರೆ ಅಂತಂದರೆ ಅಯ್ಯೋ ಪಾಪ. ಅಲ್ಲ, ಎಲ್ಲ ಪಕ್ಷಗಳು ಟ್ರೈನಿಂಗ್ ಕೊಟ್ಟಿದ್ದಾವಪ್ಪ, ಹಂಗೇನು ಬಿಟ್ಟಿಲ್ಲ. ಮೇಡಮ್ ನಿಮ್ದೇನು ಚಿಂತೆ ಇಲ್ಲ ಬಿಡ್ರಿ, ನಿಮ್ಗೇನು ಚಿಂತೆ ಇಲ್ಲ. ಬಟ್ ಹಸಿಂದು ಆಗಿರೋದು ಒಂದೇ ಮತ ಆದ್ದರಿಂದ ಈ ಹಸುಂದಿದ್ದು ಒಂದು ದೊಡ್ಡ ಟೆನ್ಷನ್ ಇತ್ತು. ಸೊ ಒಂದೇ ಮತ ಆಗಿರೋದ್ರಿಂದ ತಮಗೇನು ಟೆನ್ಷನ್ ಇದ್ದಂಗಿಲ್ಲ ಈ ಒಂದು ಇದರಲ್ಲಿ. ಬಟ್ ತಮ್ಮ ಪಾರ್ಟ್ನರ್ಗೆ ನಿಮ್ಮಿಂದ ಎಷ್ಟು ಮತಗಳು ವರ್ಗಾವಣೆ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮೊಬ್ಬರ ಫ್ರೆಂಡ್ಶಿಪ್ ಎಷ್ಟು ಗಟ್ಟಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಮೇಡಮ್. ನಮ್ಮ NDA ಮೈತ್ರಿಕೂಟದ ಬಗ್ಗೆ, ನೀವು ಫ್ರೆಂಡ್ಶಿಪ್ ಬಗ್ಗೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಒಂದು ಏನು ಡೌಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅಲ್ಲಿ ಯಾವಾಗ ಅಲ್ಲಿ ಡೌಟ್ಗಳು ಬಂತು, ಒಂದೇನಾದ್ರೂ ಈ ತರ ಹಸಿಂದು ಆಗುವಂತ ಇದ್ದಾಗ ಮೇಡಮ್, ಯಾಕೆಂದ್ರೆ 28 ಬೇಕ್ರಿ ಮೇಡಮ್. ಹೌದು, 28 ಬೇಕು. ನಿಮ್ 2 ಅಭ್ಯರ್ಥಿಗೆ 28 ಹೋದ್ರೂ ಕೂಡ ಅಂದ್ರೆ 56 ಬೇಕು, ಉಳಿದಿದ್ದ 6 ಮತಗಳು. ಬಟ್ ನೀವು ಇವತ್ತು 30 ಹಾಕೊಂಡಿರಂತೆ. ಅಲ್ಲ, ಅಂದ್ರೆ ಏನಂದ್ರೆ ಇವಾಗ ನೀವು ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಇದ್ದಿದ್ರೆ, ನಿಮ್ಮ ಶಾಸಕರ ಮೇಲೆ ನಿಮಗೆ ತುಂಬಾ ಕಾನ್ಫಿಡೆನ್ಸ್ ಇದ್ದಿದ್ರೆ, ನೀವು ಒಟ್ಟು 6 ಮತ ಕೊಟ್ಟಿದ್ರೆ ಅವರಿಗೆ ಎಷ್ಟಾಗ್ತಿತ್ತು? 18-6 ಎಷ್ಟು ಹೇಳ್ರಿ ಸರ್? 18-6 24 ಆಗ್ತಾ ಇತ್ತು. ಈಗ ಅವರು 3 ಅಂತ ಹೇಳ್ತಾರೆ. 18-3 21 ಅಂತ ಹೇಳ್ತಿದ್ದಾರೆ. ಸೊ 24 ಅಂದ್ರೆ 4 ಮತ ಹೆಂಗೋ ಅವರು ಅಲ್ಲಿ ಏನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅವ್ರು ಇವ್ರಿಗೆ ಮ್ಯಾನೇಜ್ ಮಾಡ್ಕೋತಿದ್ರು. ನೀವು 30 ಹಾಕೊಂಡು ಅವ್ರ ನಂಬರ್ಸ್ ಕಡಿಮೆ ಮಾಡಿದ್ರೆ ಸೊ ಈಗ 30 ಹಾಕಿದಾರೋ ಅಥವಾ ಇಂಡಿಪೆಂಡೆಂಟ್ ಯಾರಿಗೆ ಹಾಕಿದಾರ ಅನ್ನೋದು ಇನ್ನ ನಾವು ವೇಟ್ ಮಾಡ್ಬೇಕಾಗುತ್ತೆ. ನಾವಿಲ್ಲಿ ಯಾರಿಗೆ ಹಾಕಿದಾರ ಅನ್ನೋದು ಲೆಕ್ಕಾಚಾರ ಅಲ್ಲ ನಿಮ್ದು. ನೀವು 30 ಹಾಕೊಂಡ್ರೆ ನೀವು ಆಲ್ಮೋಸ್ಟ್ ಆಲ್ ಒಂದು 3 ಮತಗಳ ಕೊರತೆ ಆಯ್ತು ಅವರಿಗೆ. ಸೊ ಬಿಕಾಸ್ ಒಂದೊಂದು ಮತನೂ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ, ನಿಮ್ದು NDA ಮೈತ್ರಿಕೂಟ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ, ನೀವಿಬ್ರು ತುಂಬಾ ಫ್ರೆಂಡ್ಶಿಪ್ ಗಟ್ಟಿಯಾಗಿ ಮುಂದಕ್ಕೆ ಹೋಗ್ಬೇಕು ಅಂತ ಅನ್ನೋದಿದ್ರೆ ಆ ಒಂದು ಇಂಪಾರ್ಟೆನ್ಸ್ ಕೊಡ್ಬೋದಾಗಿತ್ತೇನೋ ಅಂತ. ಖಂಡಿತ ಇದರ ಬಗ್ಗೆ ವರಿಷ್ಠರು ಈ ತರ ಚೇಂಜಸ್ ಮಾಡುವಾಗ್ಲೂ ಮಾತಾಡ್ಕೊಂಡಿರ್ತಾರೆ. ನಮ್ಮಲ್ಲಿ ಯಾವುದೇ, ನಾನು ನಿನ್ನೆಯಿಂದಲೂ ಇದೇ ತರ ಮಾತಾಡ್ತಾ ಇದ್ದೀನಿ ಈ ವಿಚಾರ ಬಗ್ಗೆ, ಯಾವುದೇ ದ್ವಂದ್ವತೆ ಇಲ್ಲ. ಇಬ್ರು ಯಾರು ಲಿಂಗರಾಜ್ ಸರ್ ಮತ್ತೆ ನಮ್ಮ ರಘು ಕೌಟಿಲ್ ಅವರು ಇಬ್ರು ವಿನ್ ಆಗ್ತಾರೆ. ಅವರಿಗೆ ಈ ವಾಹಿನಿ ಮುಖಾಂತರ ನಾನು ಅಭಿನಂದನೆ ತಿಳಿಸ್ತೀನಿ, ಯಾವುದೇ ಡೌಟ್ ಬೇಡ. ಅಲ್ಲ, ಗೋವಿಂದರಾಜು ನಿಮ್ ಕ್ಯಾಂಡಿಡೇಟ್ ಅಲ್ವಾ? ಗೋವಿಂದರಾಜ್ ಕೂಡ ನಮ್ಮದೇ ಕ್ಯಾಂಡಿಡೇಟ್, ಮೈತ್ರಿಕೂಟದ ಕ್ಯಾಂಡಿಡೇಟ್. ಅವರು ಯಾವ ತರ ಇದ್ ಮಾಡಿದಾರೆ ಒಂದು ಎಲ್ಲಿ ಈಗ ನೋಡಿ, ಒಬ್ರು ಈಗ ಹಸಿಂದು ಆಗಿದೆ, ಈಗ ಆಲ್ರೆಡಿ ಒಂದು ಹಸಿಂದು ಆದ್ರೆ ಅಂತ ಒಂದು ಭಯ ಇದ್ದೇ ಇರುತ್ತೆ. ಇವಾಗ ನೀವು ಹೇಳ್ತಿದ್ದೀರಾ ಕೆಲವರಲ್ಲಿ ಬಂದ್ ಈಗ 221 ಮತನ ಡಿವೈಡೆಡ್ ಮಾಡಿ 8 ಹೆಂಗೆ ಮಾಡಿದ್ರೆ 8 ಆಗಲ್ಲ, ವಿನ್ ಆಗೋದು 7. 221 ಡಿವೈಡೆಡ್ ಬೈ 28 ಅಲ್ಲ, ಹಾಗಲ್ಲ 221 ಡಿವೈಡೆಡ್ ಬೈ 8 ಮಾಡಿ. ಅದೇ ಮತ್ ಕಾಂಗ್ರೆಸ್ ಅವ್ರು ಅಂದಿದ್ರೆ ನಾಗೇಂದ್ರ ಪ್ರಸಾದ್ ಈಗ ಒಂದ್ ಅಡಿ ಮಾತಾಡಿಲ್ಲ. ನಾನು ಹೇಳುದು ಈಗ್ಲೂ ಅಷ್ಟೇ ಒಂದು ಹಸಿಂದು ಆಗಿದೆ. ಯಾರ್ದಾಗಿದೆಯೋ ಗೊತ್ತಿದ್ದು, JDS ಅವ್ರದ್ದಾಗಿದ್ದಿದ್ರೆ ನನಗೆ ಕಾಂಗ್ರೆಸ್ ಆಗಿರ್ಬೋದಲ್ವಾ? ಏನ್ ಸೆಟ್ ಮಾಡ್ತಾ ಇದ್ದೀರಿ ಅಂತ. ಆಸ್ ಅ ಮೈತ್ರಿ ಪಕ್ಷ ನಿಮ್ದು ಪ್ರಯಾರಿಟಿ ಪಕ್ಕಾ ಲೆಕ್ಕಾಚಾರ. ಬಿಕಾಸ್ ಇಟ್ಸ್ ಆಲ್ ಅ ನಂಬರ್ ಗೇಮ್. ಇವೆಲ್ಲವೂ ಕೂಡ ನಂಬರ್ ಗೇಮ್ ಮೇಡಮ್. ಇದು ನಂಬರ್ ಗೇಮು. ಇದೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ತಿಳಿಯುತ್ತೆ.